ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ, ಆದರೆ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವೆಲ್ಲರೂ ಪೊಲೀಸ್ ಕಸ್ಟಡಿ, ನಮ್ದಲ್ಲ ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೆ ಕರ್ಕೊಂಬಂದ್ರು. ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು, ನಮ್ಮ MLA ರಾಮಮೂರ್ತಿ ಅವರಿಗೆ MLA ಹೊಡೆದಿದ್ದಾರೆ, ಎಲ್ಲ ಅವ್ಯಾಚ ಶಬ್ದ. ಈ ತರ ನೋಡಿದ್ರೆ ನನಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದರು. ಯಾರೋ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಾನು ಕೊತ್ವಾಲ್ ಶಿಷ್ಯ. ಹರಿಪ್ರಸಾದ್ ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೂ ನಿಂತ್ಕೊಂತ ಇದ್ದ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನ 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ. ಕಾಂಗ್ರೆಸ್ ಆ ಲಾಯರ್ ಡ್ರೆಸ್ ಹಾಕೊಂಡಿದ್ದವ ಅವು ಬಂದು ಹೊಡಿತಾರೆ ಅಂತ ಹೇಳಿದ್ರೆ, ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಅಂದರೆ ಸೆಕ್ಯೂರಿಟಿ ಯಾರು? ಕೊಲೆ ಮಾಡಬೇಕು ಅಂತಾನೆ ಬಂದಿದ್ದಾರೆ. ನಮ್ಮನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಗ್ಯಾಂಗ್ ಅದು. ಇವರೆಲ್ಲ ಗೂಂಡಾಗಳಲ್ಲ, ಇವರೆಲ್ಲ ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್. ಗೂಂಡಾಗಳಂದ್ರೆ ಪೊಲೀಸರು ಭಯ ಬೀಳ್ತಾರೆ. ಇವರು ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್ ಮಾಡಿಕೊಂಡು ಪಾಕಿಸ್ತಾನದ ಏಜೆಂಟ್ ರೀತಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದಾರೆ. ಇದು ನಡೆದಂಥ ಹಲ್ಲೆ ಹಿಂದೂಗಳ ಮೇಲೆ ನಡೆದಂಥ ಹಲ್ಲೆ. ಪಾಕಿಸ್ತಾನ ಪರವಾಗಿರುವಂಥವ್ರು ಹಿಂದೂಗಳ ಮೇಲೆ ನಡೆದಂಥ ಹಲ್ಲೆ ಇದು. ಇದನ್ನು ಖಂಡಿಸ್ತೀರಿ. ಎಲ್ಲ CCTV ಕ್ಯಾಮೆರಾದಲ್ಲಿ ಊರಲ್ಲೇ ಬಂಧಿಸಬೇಕು. ಇಲ್ಲ ಅಂದ್ರೆ ಇದು ಗೂಂಡಾ ರಾಜ್ಯ. ಹೆಂಗೆ ನಾವು ಪೊಲೀಸ್ ಸುಲ್ಪದಿಯಲ್ಲಿದ್ದೀರಿ, ನಾವೆಲ್ಲ ಪೊಲೀಸ್ ಸೆಕ್ಯೂರಿಟಿಯಲ್ಲಿದ್ದೀರಿ. ನಾಳೆ ನಮ್ಮ ಪ್ರಾಣಕ್ಕೆ ಏನಾನ ಅನಾಹುತ ಆದರೆ ಏನು ಕಾರಣ? ನಮ್ಮ ಪ್ರಾಣಕ್ಕೆ ರಕ್ಷಣೆ ಏನೇ ಇದೆ? ವಿರೋಧ ಪಕ್ಷಗಳ ವ್ಯಕ್ತಿಗಳಿಗೆ ಬಂದವರೆಲ್ಲ MLAಗಳು, ಸುಮಾರು 15 ಜನ MLAಗಳಿದೆ, MLC. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರ ರಕ್ಷಣೆಯನ್ನ ಕೇಳಬೇಕು? ಅದರಿಂದ ಇದೊಂದು ಗೂಂಡಾ ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷ. ಇದರ ವಿರುದ್ಧವಾಗಿ ಕಂಪ್ಲೇಂಟ್ ಪಕ್ಕಾ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಅವಶ್ಯಕತೆ ಏನಿಲ್ಲ, ಅವಶ್ಯಕತೆ ಇಲ್ಲ. ಬಿಜೆಪಿ ಕಚೇರಿ ಮುಂದೆನೂ ಕೂಡ ಪ್ರತಿಭಟನೆ ಮಾಡಿದ್ರು. ನಾವೆಲ್ಲ ನೋಡಿದ್ರ ನಮ್ಮ ಬಿಜೆಪಿ ಕಚೇರಿ ಮುಂದೆ 10 ಸರಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಒಂದ್ಸರಿ ಮೊಟ್ಟೆ ಹೊಡೆದಿದ್ದೀರಾ, ಒಂದ್ಸರಿ ಚಾಕು ತಗೊಂಡು ಹೋಗಿದ್ದೀರಾ, ಒಂದ್ಸರಿ ಲಾಂಗ್ ತಗೊಂಡು ಹೋಗಿದ್ದೀರಾ. ಇವರು ಲಾಂಗ್ಗಳು, ಚಾಕುಗಳು, ಬಾಂಬ್ಗಳಿಗೂ ನಾವು ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿದೆ. ಇಷ್ಟೆಲ್ಲ ಮಾಡಿದವರು ಬಾಂಬ್ಗಳಿರ್ಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೇಕು. ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಪಾಕಿಸ್ತಾನ ಲಿಂಕ್ ಇರೋರು, ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋರು, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವರಿಗೆಲ್ಲ ಸೇಫ್ಟಿ ಕೊಡುವಂಥವ್ರು. ಇಂಥವ್ರಿಗೆ ಇವಾಗ ಕಾಂಗ್ರೆಸ್ ಆಫೀಸು ಗೂಂಡಾಗಳ ಆಫೀಸ್ ಆಗುತ್ತೆ. ಇದರಿಂದ ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೋದು. ಕೂಡಲೇ ಪೊಲೀಸರು ತನಿಖೆ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೃತ್ಯವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನವರು ಮಾಡಿದ್ದಾರೆ. ಇದು ಇವರ ಷಂಡ ನೀತಿಯನ್ನು ಪ್ರದರ್ಶಿಸಿದೆ. ನೀವು ಏನಿದ್ರು ಸಂಸತ್ನಲ್ಲಿ ಹೋರಾಟ ಮಾಡಿ, ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಸಮರ್ಥವಾಗಿ ಅದನ್ನು ಎದುರಿಸುವುದನ್ನು ಬಿಟ್ಟು ಈ ರೀತಿಯ ಷಡ್ಯಂತ್ರದ, ಈ ರೀತಿಯ ನೀಚ ಹೋರಾಟವನ್ನು ಈ ಕರ್ನಾಟಕ ರಾಜ್ಯದ ಜನ ಒಪ್ಪೋದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ. ನಿಮ್ಮ ನಾಯಕರನ್ನು ಬಂಧನ ಮಾಡಿದ್ದಾರೆ, ಮುತ್ತಿಗೆ ಬಂದರು. ಅದನ್ನೇ ಹೇಳಿದಲ್ಲ, ಈ ದೇಶದ ಸ್ವತಂತ್ರದಲ್ಲಿ ಹೋರಾಟವನ್ನು ಹತ್ತಿಕ್ಕಿ ಈ ದೇಶವನ್ನು ಈ ಸ್ಥಿತಿಗೆ ತರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಈ ನೀತಿ. ಪ್ರಾಯಶಃ ಇದರ ವಿರುದ್ಧ ಏನು ನಾವು ಭಾರತೀಯ ಜನತಾ ಪಾರ್ಟಿಯ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಇವತ್ತು ಹೋರಾಟ ಆಗಿದೆ. ಈ ಹೋರಾಟವನ್ನು ಹತ್ತಿಕ್ಕುವ ಮೂಲಕ ಇವರ ಹಳೆಯ ಚಾಲಿಯನ್ನು ಮತ್ತೆ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.